ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಸೊ ಬಿಗ್ ಬಾಸ್ ದಿನಕ್ಕೊಂದೊಂದು ಹೊಸ ಟ್ವಿಸ್ಟ್ಗಳನ್ನ ನೀಡ್ತಾ ಇದೆ, ಹೊಸ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಹೊಸ ಹೊಸ ಆಟಗಳನ್ನ ಆಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಬ್ಬ ಸ್ಪರ್ಧಿಯ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನ ಕೂಡ ಪ್ರೂವ್ ಮಾಡ್ಕೊಳ್ಳೋಕೆ ಇರುವಂತಹ ವೇದಿಕೆ. ಜೊತೆಗೆ ನಿನ್ನೆ ಆಗಿರ್ತಕ್ಕಂತಹ ಎಪಿಸೋಡ್ ಗೇಮ್ನಲ್ಲಿ ಯಾರು ಹೇಗೆ ಆಡಿದ್ರು, ಜೊತೆಗೆ ಇಷ್ಟು ದಿನ ಕಾವ್ಯನೇ ಗೆಲ್ಲೋದು ಅಂತಿದ್ದಂಥ ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾವ್ಯ ನೆನ್ನೆ ಟ್ವಿಸ್ಟ್ ಕೊಟ್ಟರು ಅಂತ ಸಾಕಷ್ಟು ಜನಕ್ಕೆ ಅನಿಸಿದೆ. ಬಿಕಾಸ್ ಕಾವ್ಯ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ ಹೇಳಿ, ಸೊ ಎಲ್ಲಿ ಎಡವಿದ್ರು, ಯಾರ್ದು ಸರಿ ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸೊ ನಿನ್ನೆ ಎಪಿಸೋಡ್ನಲ್ಲಿ ಏನೇನಾಯಿತು ಅನ್ನೋದರ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೆಲೋ ನೇತ್ರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ರಘುವೀರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದ್ರೆ, ಆ್ಯಕ್ಚುಲಿ ನಿನ್ನೆ ಧನುಷ್ ಹಾಗೆ ಧ್ರುವಂತ್ ಮಾತನಾಡ್ಕೊಳ್ತಾ ಇದ್ರು. ಆ ಟೈಮಲ್ಲಿ ಧನುಷ್ ಧ್ರುವಂತ್ಗೆ ಒಂದು ಕ್ವಶನ್ ಕೇಳ್ತಾರೆ, ಯಾಕೆ ಸ್ಪಂದನನ್ನ ಟಾರ್ಗೆಟ್ ಮಾಡಿದ್ರಿ, ಸ್ಪಂದನ ನೀವು ಯಾಕೆ ರೇಗುದ್ರಿ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಸ್ಪಂದನ ಆಟ ಆಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಅನ್ನೋದಾಗಿ ಅಲ್ಲಿ ಧ್ರುವಂತ್ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಏನು ಅನ್ನಿಸ್ತು? ಹೌದು, ನಿನ್ನೆ ಧ್ರುವಂತ್ ಅವರು ಏನು ಮಾತನ್ನ ಹೇಳ್ತಾ ಇದ್ದಾರೆ, ಆದರೆ ಹಿಂದಿನ ದಿನ ಏನಾಗಿತ್ತು ಅಂದರೆ ಸ್ಪಂದನ ಅವ್ರದ್ದು ಮತ್ತು ಧ್ರುವಂತ್ ಅವ್ರದ್ದು ಕಿಚನ್ ರೂಮಲ್ಲಿ ತುಂಬ ದೊಡ್ಡ ಜಗಳನೇ ಆಗಿತ್ತು. ಅದೇ ಕಿಚ್ಚ ಸುದೀಪ್ ಸರ್ ಅವರು ಕ್ವಶನ್ ಏನು ಕೇಳ್ತಿದ್ರು, ಎಸ್ ಅವ್ರ ನೋ ಕ್ವಶನ್ ಎಲ್ಲ ನಡೀತಾ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವರು ಸಿಂಪತಿ ಕಾರ್ಡ್ ಆಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಂದನ ಅವರು ಕೈ ಎತ್ತಿದ್ರು ಅಥವಾ ಅವರೇನೋ ಒಂದು ಅವ್ರ ನಿಲುವನ್ನು ತೋರಿಸಿದ್ರು ಅಂತೆ. ಆ ಒಂದು ವಿಷಯದ ಮೇಲೆ ಧ್ರುವಂತ್ ಅವರು ಟ್ರಿಗರ್ ಆಗಿದ್ದಂತೂ ಹೌದು. ಸ್ಪಂದನ ಅವರೇ ಎಲ್ಲೋ ಒಂದು ಕಡೆ ಅವರು ಸಿಂಪತಿ ಮೇಲೆ ಬಂದಿದ್ದಾರೆ. ಮೊದಲಿಂದ ಎಪಿಸೋಡಿಂದನೂ ನಾವು ನೋಡಿದ್ವಿ. ಯಾಕಂದರೆ ರಕ್ಷಿತಾ ಮತ್ತು ಮಾಳು ಮತ್ತು ಸ್ಪಂದನ ಅವರನ್ನು ಏನು ಚೂಸ್ ಮಾಡಬೇಕಿತ್ತು, ಅಲ್ಲಿ ಫೇರ್ ಆಗಿ ನಮಗೂ ಅನಿಸ್ತಿತ್ತು. ಎಲ್ಲೋ ಒಂದು ಕಡೆ ಧನುಷ್ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು, ಅವರು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳಿ ಅವರನ್ನು ಉಳಿಸ್ಬೇಕು ಅನ್ನೋ ಒಂದು ಧನುಷ್ ಅವರು ಧ್ವನಿ ಎತ್ತಿದ್ರು. ಆ ಒಂದು ವಿಷಯನೇ ನಿನ್ನೆನು ಧ್ರುವಂತ್ ಅವರು ಧನುಷ್ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು, ನೀವು ಆ ದಿವಸ ಏನು ಅವರು ಸ್ಟ್ಯಾಂಡ್ ತಗೊಂಡ್ರಿ, ಸಿಂಪತಿ ಮೇಲೆ ನಾವು ತಗೊಂಡಿರೋದು ಹೊರತು ಅಲ್ಲಿ ಪೊಟೆನ್ಷಿಯಲ್ ಆಗಿ ಅವರಿಗೆ ಯಾರಿಗೆ ಚಾನ್ಸ್ ಇತ್ತು ಅಂದರೆ ರಕ್ಷಿತಾ ಅವರಿಗೆ ಒಂದು ಅವಕಾಶ ಸಿಗಬೇಕಿತ್ತು. ಆ ಒಂದು ಅವಕಾಶನ ಕಿತ್ಕೊಂಡಿದೆ. ಆ ಧ್ವನಿ ಅವ್ರು ಮತ್ತೊಂದು ತಪ್ಪು ಏನಂದ್ರೆ ಧ್ರುವಂತ್ ಅವ್ರದ್ದು, ಆ ಧ್ವನಿನ ಅವರು ಅದೇ ದಿವಸ ಎತ್ತಬೇಕಿತ್ತು. ರಕ್ಷಿತಾ ಪರವಾಗಿ ನಿಂತ್ಕೊಂಡಿದ್ರೆ ರಕ್ಷಿತಾ ಅವ್ರ ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ಕೊಂತೀನಿ. ಆದರೆ ಎಲ್ಲೊಂದು ಕಡೆ ಲೇಟ್ ಆಗಿ ಅವರಿಗೆ ರಿಯಲೈಸ್ ಆದ್ರು. ನಿನ್ನೆ ಅಂತೂ ಅವರು ಅದೇ ವಿಷಯದ ಬಗ್ಗೆ ನಿನ್ನೆ ಚರ್ಚೆ ಮಾಡ್ತಾ ಹೇಳ್ಬಿಟ್ರು, ಇಲ್ಲ ಸಿಂಪತಿಯಿಂದ ಬಂದಿರೋದೇ ಅವರು ಅಂತ. ಎಲ್ಲೋ ಒಂದು ಕಡೆ ಅವರಿಬ್ರದ್ದು ಜಗಳ ಮುಂದೆ ಒರಿಯುತ್ತೆ ಅನ್ಕೊಂತೀನಿ, ಧ್ರುವಂತ್ ಅವ್ರದ್ದು ಮತ್ತೆ ಸ್ಪಂದನ ಅವ್ರದ್ದು. ಅವರು ಅದೇ ಒಂದು ಟಾಸ್ಕ್ ಇಂದನೂ ಅವರನ್ನ ಹೊರಗೆ ಉಳಿಸಿದ್ರು. ಕಾದ್ ನೋಡ್ಬೇಕು ಮುಂದೆ ಅವ್ರದ್ದು ಜಗಳ ಬಾಳ ಮುಂದುವರಿಯುತ್ತೆ ಅನ್ಕೊಂತೀನಿ. ಓಕೆ ನೇತ್ರ, ಹಾಗೆ ಬಿಗ್ ಬಾಸ್ ನೆನ್ನೆ ಸ್ಪಂದನ ಹಾಗೆ ಮಾಳುಗೆ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ. ಅಂದ್ರೆ ಫೈನಲಿಸ್ಟ್ಗಳನ್ನ ಬಿಟ್ಟು 13 ಜನ ಏನಿದ್ದಾರೆ ಅವರಲ್ಲಿ ಒಬ್ರನ್ನ ಬ್ಲಾಕ್ ಮಾಡಿ ಅಂತ ಹೇಳಿದಾಗ ಇವರು ಧ್ರುವಂತ್ ಹಾಗೆ ಇನ್ನೊಬ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾರು ಸತೀಶ್ ಅವ್ರ ನೇಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಏನ್ ಅನ್ನಿಸ್ತು? ಹೌದು, ನನಗೆ ಮಾಳೂರು ತಗೊಂಡಿರೋ ಡಿಸಿಷನಲ್ಲಿ ಯಾವುದೇ ಒಂದು ಇದಿಲ್ಲ. ಅವ್ರು ಮಾಡೋರು ಕರೆಕ್ಟಾಗೇ ತೊಗೊಂಡ್ರು. ಅಂದರೆ ಸತೀಶ್ ಅವರು ಹೌದು, ಇಷ್ಟು ದಿನ ನಡ್ಕೊಂಡು ಬಂದಿರೋಂಥ ಗೇಮ್ಗಳಲ್ಲಿ ಆಗಿರ್ಬೋದು, ಅವ್ರದ್ದು ಎಫರ್ಟ್ ಅಷ್ಟೇನು ಕಾಣಿಸ್ಲಿಲ್ಲ. ಒಂದು ಟಾಸ್ಕ್ ಅಂತೂ ಕೊಟ್ಟಿದ್ದು ಟೀಮ್ನ ಸೋಲಿಸ್ಬೇಕಂತ ಹೇಳಿ, ಅಂದರೆ ಫಿನಾಲೆಗೆ, ಇದು 3ನೇ ಫಿನಾಲೆಗೆ ಬರಬೇಕಾದಾಗ ಅವರು ಅದರಲ್ಲಿಯೂ ತಮ್ಮ ಒಂದು ಕುತಂತ್ರ ಅಂತಲೂ ಹೇಳ್ಬೋದು ಅದನ್ನು. ಈ ಥರದೊಂದು ಟಾಸ್ಕ್ ಆಡಿ ಅವರು ಅದರಲ್ಲೂ ವಿನ್ ಆಗೋಕ್ಕಾಗಲಿಲ್ಲ. ಮತ್ತು ಈಗ ಬರೋಂಥ ಯಾವುದೋ ಗೇಮ್ ಒಳಗೂ ಅವರು ತಮ್ಮನ್ನು ತಾವು ಎಂದೂ ಗುರುತಿಸ್ಕೊಲಿಲ್ಲ. ಬರೀ ಮೇಕಪ್ಪು ವಾಶ್ರೂಮ್ ಈ ಥರದ್ರಲ್ಲೇ ಅವ್ರದ್ದು ದಿನಾನ ಕಳೆದ್ಬಿಟ್ರು. ಅಂಥದ್ರಲ್ಲೂ ಅವರು ಜಂಟಿಯಾಗಿದ್ದಂಥ ಚಂದ್ರಪ್ರಭಾ ಅವರು ಅವ್ರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವೆಲ್ಲನೂ ನೋಡಿದರೆ ಸತೀಶ್ ಅವರು ಈ ಆಟದಿಂದ ಹೊರಗುಳಿದರಲ್ಲಿ ಯಾವುದೇ ಒಂದು ಅನುಮಾನವೂ ಇಲ್ಲ. ಅದರಲ್ಲಿ ಓಕೆ ಇದೆ. ಆದರೆ ಸ್ಪಂದನ ತನ್ನ ಒಂದು ವೈಯಕ್ತಿಕ ನಿರ್ಧಾರನ ಅಲ್ಲಿ ಹೇಳಬಾರ್ದಿತ್ತು. ಅಂದ್ರೆ ಅವರಲ್ಲಿರೋ ಒಂದು ಮನಸ್ತಾಪನ ಅಲ್ಲಿಗೆ ಬಿಟ್ಟು ಅವ್ರಿಗೆ ಆಟ ಆಡಕ್ಕೆ ಒಂದು ಅವಕಾಶ ಕೊಡ್ಬೇಕಿತ್ತು. ಬಟ್ ಇಂಥದ್ದೊಂದು ಚಾನ್ಸ್ ಬಂದಾಗ ಸ್ಪಂದನ ಅದನ್ನ ಎಲ್ಲೋ ಒಂದೊಂದು ವೈಯಕ್ತಿಕವಾಗಿ ತಗೊಂಡು ಅವ್ರನ್ನ ಹಿಂದಿಡೋದ್ರಲ್ಲಿ ಇದು ಮಾಡಿದ್ರು. ಧ್ರುವಂತರಿಗೂ ಇದರಿಂದ ಭಾಳ ಎಫೆಕ್ಟ್ ಆಯ್ತು. ಸೊ ಅದೊಂದು ಅಲ್ಲೇ ಆಗಿರೋ ಜಗಳನ ಅವ್ರು ಬಿಟ್ಟು ಬೇರೆ ಒಂದು ಇದಕ್ಕೆ ತಗೊಂಡಿದ್ರೆ ನಡೀತಿತ್ತು. ಬಟ್ ಈ ಟಾಸ್ಕ್ ಅಂತ ವಿಚಾರ ಬಂದಲ್ಲಿ ಇದು ಬಹಳ ದೊಡ್ಡ ಪ್ರಮುಖ ಘಟ್ಟ ಅವ್ರದ್ದು. ಈ ಟಾಸ್ಕ್ಗಳಿಂದನೇ ಅವ್ರದ್ದು ಅಲ್ಲಿ ಅಳಿವು ಉಳಿವು ನಿರ್ಧಾರ ಆಗ್ತೈತಿ. ಸೊ ನನಗೆ ಈ ಸ್ಪಂದನ ಒಂದು ನಿರ್ಧಾರ ಇಷ್ಟ ಆಗ್ಲಿಲ್ಲ ಅಷ್ಟೇ.
ಓಕೆ, ರಘುವೀರ್, ಸತೀಶ್ ಅಂಡ್ ಧ್ರುವಂತ್ ಅಂತ ಬಂದಾಗ ಅಂದ್ರೆ ಏನು ಸ್ಪಂದನ ಮತ್ತೆ ಮಾಳು ಅವರಿಬ್ರು ನೇಮ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವರು ವೀಕ್ನ ಎಲ್ಲ ಟಾಸ್ಕ್ ಇಂದ ಹೊರಗೆ ಉಳಿಬೇಕಾಗತ್ತೆ, ಬ್ಲಾಕ್ ಮಾಡಿದ್ದಾರೆ. ಸೊ ಅವ್ರು ಮುಂದೆ ಬರೋದಾದ್ರೂ ಹೇಗೆ ಅಂತ? ಅದು ಅವ್ರಿಗೆ ಇರೋದು ಒಂದೇ ಚಾನ್ಸ್ ಅಂದ್ರೆ ಈಗ ಜನಗಳು ಅವರನ್ನ ವೋಟ್ ಮಾಡಿ ತರಬೇಕು. ಇವ್ರೇನ್ ಹೇಳಿದ್ರಲ್ಲ ಸ್ಪಂದನ ಅವ್ರು ಏನ್ ನಿರ್ಧಾರ ತಗೊಂಡಿರೋದು ತಪ್ಪಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅವರು ಪರ್ಸನಲ್ ಆಗಿ ಅವ್ರು ಏನು ಅವ್ರೇನ್ ಇದ್ ಕೊಟ್ರಲ್ಲ, ಅವ್ರ ಒಪಿನಿಯನ್ ಏನ್ ಕೊಟ್ರಲ್ಲ ಅದು ತಪ್ಪಿರ್ಬೋದು ಅನ್ಕೊಂತೀನಿ. ಆದ್ರೆ ಅವ್ರ ನಿರ್ಧಾರ ತಪ್ಪಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಧ್ರುವಂತ್ ಅವರು ಸ್ಟ್ರಾಂಗ್ ಕಂಟೆಂಡರೇ ಆಗಿರ್ಬೋದು, ಮುಂದೆ ಸ್ಪಂದನ ಅವರಿಗೂ ಅವ್ರು ಮುಳುವಾಗ್ಬೋದು ಅನ್ಕೊಂತೀನಿ ಮುಂದಿನ ದಿನಗಳಲ್ಲಿ. ಆ ಒಂದು ವಿಷಯದಲ್ಲಿ ಅವರು ಹೊರಗಿಟ್ಟು ಅವರನ್ನ ಆಟದಲ್ಲಿ ವೀಕ್ ಮಾಡೋ ಒಂದು ಸ್ಟ್ರಾಟಜಿನ ಅವರು ಮಾಡಿದ್ದಾರೆ ಸ್ಪಂದನ ಅವರು. ಅದು ತಪ್ಪಂತ ಹೇಳಕ್ಕಾಗಲ್ಲ, ಅವ್ರ ಆಟ ಅದು, ಅವರಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿದ್ದಾರೆ. ಒಪಿನಿಯನ್ ಕೊಡೋದ್ರಲ್ಲಿ ಅವ್ರು ಎಡವಿದ್ದಾರೆ ಅಂತಾನು ಹೇಳ್ಬೋದು. ಅವರು ಪರ್ಸನಲ್ ಆಗಿ ಒಪಿನಿಯನ್ ಹೇಳಿರೋದು ತಪ್ಪು ಅನ್ಕೊಂತೀನಿ. ಆದ್ರೆ ಆಟ ಅವರು ಮುಂದೆ ಅವರಿಗೆ ಧ್ರುವಂತ್ ಅವರಿಗೆ ಒಂದು ಹಿಂದಿಡಬೇಕಂತಾನೆ ಅವರು ಆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತೀನಿ. ಓಕೆ, ಸೊ ನೇತ್ರ, ಇನ್ನು ಸತೀಶ್ ಹೇಳ್ತಾರೆ ಅಂದ್ರೆ ಯಾವಾಗ ಅಲ್ಲಿಂದ ಬ್ಲಾಕ್ ಅಂತ ಹೇಳಿ ಅನೌನ್ಸ್ ಆಗುತ್ತೋ ಆ ಟೈಮಲ್ಲಿ ಹೇಳ್ತಾರೆ ಅಬ್ಬಾ ಸದ್ಯ ಬ್ಲಾಕ್ ಆಗಿದ್ದೆ ಒಳ್ಳೇದಾಯ್ತು, ಆಟದಲ್ಲಿ ಸೋಲೋದಾದ್ರೂ ತಪ್ಪು ಅಂತ ಹೇಳಿ ಅಂತ ಅಂದ್ರ ಮೇಲೆ ಅವ್ರು ಬಿಗ್ ಬಾಸ್ ಮನೆಗೆ ಬಂದಿದ್ ಯಾಕೆ ಅಂತ? ಹೌದು, ಅವರು ಒಂಥರ ಹೆಂಗಂದ್ರೆ ಇವಾಗ ಒಂದ್ ಮಾತಾಡಿರ್ತಾರೆ, ಈ ನೆಕ್ಸ್ಟ್ ಟೈಮಿಗೆ ಆ ಮಾತಿರಲ್ಲ. ನಿನ್ನೆ ಗಿಲ್ಲಿ ನಟ ಅವರು ಕುಂದಿರ್ಸಿ ಹೇಳ್ತಿರ್ತಾರೆ, ಆ ಟೈಮ್ ನಲ್ಲಿ ಈ ಮಾತು ಹೊರಗೆ ಬರುತ್ತೆ. ಮತ್ತೆ ಅವರಿಗೆ ಎಲ್ಲ ತಿರುಚಿ ಹೇಳುವಂತ ಮಾತುಗಳಾಗತ್ತೆ. ಈ ತರ ನೋಡಿದಾಗ ಎಲ್ಲರೂ ನಾಟಕೀಯವಾಗಿ ಆಟ ಆಡ್ತಿದ್ದಾರೇನೋ ಅನಿಸ್ತೈತಿ. ಹಿಂಗೆಲ್ಲ ಮಾಡಿದ್ರೆ ಅಲ್ಲಿ ಕಾಂಪಿಟೇಷನ್ ಎಲ್ಲಿ ಬರುತ್ತೆ? ಹೌದು, ಕಾಂಪಿಟೇಷನ್ ಇಲ್ದೇನೆ ಅವ್ರು ಪಾರಾಗೋದು ಕ್ಷೇಮವಲ್ಲ. ಅವ್ರು ಆಟ ಆಡ್ಬೇಕ, ತಮ್ಮತನನ ತಾವು ತೋರ್ಸ್ಕೋಬೇಕು. ಬಟ್ ಇದೊಂದು ವಿಚಾರದಲ್ಲಿ ಅವ್ರ ಆಟ ಅಂದಿದ್ದು ನಿಜಾನೇ. ಸದ್ಯ ನಾಮಿನೇಟ್ ಆಗೋದಾದ್ರೂ ತಪ್ಪುತ್ತೆ, ಅಂದ್ರೆ ಆಟದಲ್ಲಿ ಸೋಲೋದಾದ್ರೂ ತಪ್ಪುತ್ತೆ ಅಂತ ಇದೊಂದು ಮಾತು ಹೇಳ್ತಾರೆ. ಆಮೇಲೆ ಅದನ್ನ ತಿರುಗಿಸ್ಬಿಡ್ತಾರೆ. ಈ ತರ ಆಟ ಎಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನಡೆಯಲ್ಲ. ಮತ್ತೆ ಹಿಂಗೆಲ್ಲ ಆಟ ಆಡಿದ್ರೆ ಅಲ್ಲಿ ಉಳಿಯೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ತಮ್ಮ ಒಂದು ಹೇರ್ ಕೇರ್, ಸ್ಕಿನ್ ಕೇರ್ ಇದರಿಂದ ಮಾತ್ರ ಅಲ್ಲ ಆಟ ಉಳ್ಕೊಳಕ್ ಆಗಲ್ಲ ಅಷ್ಟೇ. ಓಕೆ, ಸೊ ರಘುವೀರ್ ಏನ್ ಹೇಳ್ತೀರಾ? ಅವ್ರು ಹೇಳಿದ್ ಸರಿನಾ? ಹೌದು, ಸತೀಶ್ ಅವರು ಎಲ್ಲೊಂದ್ ಕಡೆ ಅವ್ರ ಹಿಂದೆ ಉಳಿತಾ ಇರೋದು ಅವ್ರಿಗೆ ಮುಳುವಾಗುತ್ತೆ. ಯಾಕಂದ್ರೆ ಅವ್ರ ಮಾತುಗಳೇ ಅವ್ರಿಗೆ ಮುಳುವಾಗುತ್ತೆ. ಯಾಕಂದ್ರೆ 3ನೇ ವಾರಕ್ಕೆ ಫಿನಾಲೆ, ಮತ್ತೆ ಪದೇ ಪದೇ ಅವ್ರಿಗೆ ವಾರ್ನಿಂಗ್ ಬರ್ತಾ ಇರೋದೇನೋ, ಮಾಸ್ ಎವಿಕ್ಷನ್ ಆಗ್ತಿದೆ, ಅಲ್ಲಿ ಅವ್ರು ಎಚ್ಚೆತ್ಕೊಳ್ಬೇಕಿತ್ತು. ಎಲ್ಲೋ ಒಂದ್ ಕಡೆ ಅವ್ರು ಆಡಿರೋ ಮಾತು ಅದು ನನಗೂ ಸರಿ ಅನ್ಸಲ್ಲ ಅನ್ಕೊಂತೀನಿ. ಯಾಕಂದ್ರೆ ಹೌದು, ಬ್ಲಾಕ್ ಮಾಡಿರೋದು ಚಲೋ ಆಯ್ತು ಅಂತ ಹೇಳಿರೋದು ತಪ್ಪು ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಚಾನ್ಸ್, ಅವಕಾಶಗಳು ಬೇಕು. ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಕಡಿಮೆನೆ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಜನ 13 ಜನ ಏನೋ ಆಡ್ತಾ ಇದ್ದಾರೆ. 13 ಜನಗಳಲ್ಲಿ ಗೆದ್ದು ಫೈನಲ್ ಕಂಟೆಂಡರ್ ಆಗ್ಬೇಕು ಅನ್ನೋ ಏನ್ ಆಟ ನಡೀತಾ ಇರ್ಬೇಕಾದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಹಿಂದುಳಿತಾರೆ ಅಂದ್ರೆ ಅದು ತಪ್ಪನ್ನ ಅವರಿಗೆ ಅದು ಹೊಡ್ತಾ ಅಂತೀನಿ. ಯಾಕಂದ್ರೆ ಎವಿಕ್ಷನ್ ಆಗ್ಬೋದು ಈ ವಾರ ಗುಂಪಾಗಿ ಅಂದ್ರೆ ಸತೀಶ್ ಅವರು ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ಅವರಿಗೆ ಅವ್ರು ಏನ್ ಸ್ಟ್ಯಾಂಡ್ ತಗೊಬೇಕು ಆ ಜಾಗದಲ್ಲಿ ಅವ್ರು ತಗೊಳ್ತಾ ಇಲ್ಲ, ಆಪರ್ಚುನಿಟಿನ ಅವ್ರು ಸರಿಯಾಗಿ ಯೂಸ್ ಮಾಡ್ಕೊಳ್ತಿಲ್ಲ. ಹೌದು, ಗಿಲ್ಲಿ ನಟ ಅವರು ಅವರನ್ನ ಏನ್ ಹೇಳ್ತಾ ಇದ್ರು ಅವ್ರ ಮಾತಿಗೂ ಅವ್ರು ಬಗ್ತಾ ಇಲ್ಲ, ಸರಿಯಾಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಆಟನ ಅವ್ರು ಹಾಳು ಮಾಡ್ಕೊಂಡ್ರು ಅನ್ಕೊಂತೀನಿ. ಓಕೆ, ನೇತ್ರ, ಇನ್ನು ಫಸ್ಟ್ ರೌಂಡ್ ಆದ್ರ ಮೇಲೆ ಸೇವ್ ಮಾಡುವಂತ ಟಾಸ್ಕ್ ಇರುತ್ತೆ. ಸೊ ಯಾರನ್ನು ಸೇವ್ ಮಾಡಿದ್ದು ನಿಮ್ ಪ್ರಕಾರ ಸರಿ ಅಂತ ನಿಮ್ಗೆ ಅನ್ನಿಸ್ತು? ಹೌದು, ಅದರಲ್ಲಿ ಅವ್ರವರೇ ಹುಡುಗಿಯರು ಮೊದಲೇ ಮಾತಾಡ್ಕೊಂಡಿರ್ತಾರ. ಅಂದ್ರೆ ಕಾವ್ಯ ಬಂದು ನಾವೇ ಮಾತಾಡ್ಕೊಳ್ಳೋಣ ಅಂತ ಅವ್ರು ಹೇಳಿರ್ತಾರೆ. ಆದ್ರೆ ಅಲ್ಲಿ ಕಾವ್ಯ ಅವರು ತಮ್ಮ ಡಿಸಿಷನ್ಗೆ ಬದ್ಧ ಆಗಿಲ್ಲ ಅನ್ನೋದಕ್ಕಿಂತ ಅವ್ರು ಆ ಮಾತನ್ನ ಮುಂದೆ ತಗೊಂಡು ಹೋಗ್ಲಿಲ್ಲ. ಅಲ್ಲಿಗೆ ಅವರು ಹೇಳಿದ್ರು ಬಿಟ್ಟು ಮತ್ತೆ ಹೋದ್ರು. ಆಮೇಲೆ ಧ್ರುವಂತ್, ಧನುಷ್ ಮತ್ತೆ ಅಭಿಷೇಕ್ ಅವರ ಟೀಮ್ ಒಳಗೆ ಮತ್ತೊಂದು ಚರ್ಚೆ ಆಗುತ್ತೆ. ಅವ್ರು ಆಲ್ರೆಡಿ ಮೊದಲೇ ಹೇಳಿರ್ತಾರೆ ನಾನು ಗಿಲ್ಲಿ ಮಾತ್ ಮೇಲೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಬಟ್ ಇವರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಮಂಜು ಭಾಷಿನಿ, ರಾಶಿಕಾ, ಅಶ್ವಿನಿ ಅವರು ತಮ್ಮದೇ ಒಂದು ಡಿಸಿಷನ್ನ ತಾವು ತಗೊಂಡು ಕಾವ್ಯನು ನಮ್ಮ ಜೊತೆಗಿದ್ದಾಳೆ ಅನ್ನೋ ಒಂದು ನಿರ್ಧಾರದ ಮೇಲೆ ಅವರು ತಮ್ಮ ಆಟನ ಚಾಲು ಮಾಡಿರ್ತಾರೆ. ಬಟ್ ಅಲ್ಲಿ ಆಲ್ರೆಡಿ ಕಾವ್ಯ ಅವ್ರಿಗೆ ಪಕ್ಕ ಓಕೆ ಅಂದಿರಲ್ಲ. ಹಿಂಗಾಗಿ ಅವ್ರನ್ನ ಮಧ್ಯಾಹ್ನ ಒಂದು ಡಿಸಿಷನ್ ರಾಂಗ್ ಆಗಿ ಬಂದು ಚಂದ್ರಪ್ರಭಾ ಅವ್ರನ್ನ ಕಾವ್ಯ ಸೆಲೆಕ್ಟ್ ಮಾಡಿಬಿಡ್ತಾರೆ. ಇವರು ಅಶ್ವಿನಿ SN ಅವರು ಹೊರಗುಳಿತಾರೆ. ಇದರಿಂದ ಎಲ್ಲೋ ಒಂದು, ಆದ್ರೆ ನನ್ಗೇನಂದ್ರೆ ಕಾವ್ಯ ಅವರು ನಿರ್ಧಾರ ತಗೊಂಡಿಲ್ಲ, ಇದನ್ನ ನಾನು ಒಪ್ತೀನಿ. ಹಂಗಂತ ಹೇಳಿ ಕಾವ್ಯ ಅವರೇ ಈ ಆಟಕ್ಕೆ ಅವ್ರಿಗೆ ಮುಳುವಾದ್ರು ಅಂತ ಹೇಳಕ್ಕಾಗಲ್ಲ. ಆದ್ರೆ ನನ್ಗೊಂದು ಅಸಮಾಧಾನ ಏನಂದ್ರೆ ಚಂದ್ರಪ್ರಭಾ ಅವ್ರನ್ನ ಸೆಲೆಕ್ಟ್ ಮಾಡಿರೋದು. ಅಂದ್ರೆ ಇವ್ರು ಈ ದಿನದಿಂದ ನೋಡ್ಕೊಂಬಂದಂಗೆ ಚಂದ್ರಪ್ರಭಾ ಅವ್ರದ ಗೇಮ್ ಒಳಗೆ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ಹೌದು, ಅವ್ರಿಗೆ ಟಾಸ್ಕ್ ಸಿಕ್ಕಿತ್ತು, ಬಟ್ ಅವ್ರು ಎಲ್ಲೂ ಪ್ರೂವ್ ಮಾಡ್ಕೊಲಿಲ್ಲ. ನನ್ನ ಪ್ರಕಾರ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದಿತ್ತಂತ. ಓಕೆ, ಸೊ ರಘುವೀರ್ ಏನ್ ಹೇಳ್ತೀರಾ? ಬಿಕಾಸ್ ಅಶ್ವಿನಿ SN ಯಾರು ಸೇವ್ ಮಾಡೋದಿಲ್ಲ. ನೀವ್ ಹೇಳ್ತಾ ಇದ್ರಿ ಎಪಿಸೋಡ್ ಸ್ಟಾರ್ಟ್ ಆದಲ್ಲಿಂದನೂ ಕೂಡ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೇನೆ ಕಾವ್ಯ ಅಂತ ಹೇಳಿ. ಕಾವ್ಯ ಅವ್ರು ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರ ಅಥವಾ ಏನಾದ್ರೂ
ಒಂದು ಸಿಚುಯೇಷನ್ಗೆ ಅದನ್ನ ಸರಿ ಮಾಡೋದಕ್ಕೋಸ್ಕರ ಅವ್ರು ಆ ರೀತಿ ಆಟ ಆಡಿದ್ರ? ಇಲ್ಲ, ನನಗೆ ನಿನ್ನೆನು ಕಾವ್ಯ ಅವ್ರದ್ದು ತಪ್ಪಂತ ನನಗೆಲ್ಲೂ ಅನ್ಸೇ ಇಲ್ಲ. ಅವ್ರ ಆಟ ಅವ್ರು ಆಡಿದ್ದಾರೆ. ನಾವು ನಿನ್ನೆ ಎಪಿಸೋಡ್ ನೋಡ್ಬೇಕಾದ್ರೂ ನಾವು ನೋಡಿದ್ವಿ, ಅವ್ರು ಏನು ಬಿಗ್ ಬಾಸ್ ಒಂದು ಚಾನ್ಸ್ ಕೊಡ್ತಲ್ಲ, ನೀವು ಮೈತ್ರಿಯಾಗಿ ಒಂದು ನಿಮ್ಮ ಈ ಆಟನ ಆಡ್ಬೇಕು ಅಂತ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಕಾವ್ಯ ಅವರು ಹೇಳಿರೋದಂತೂ ಸತ್ಯ, ಒಟ್ಟಿಗೆ ಆಡೋಣ, ಇದು ಮೈಂಡ್ ಗೇಮ್ ಸತ್ಯ ಅಂತ ಹೇಳಿ ಒಪ್ಕೊಳ್ತಿದ್ದೀರಾ, ಬಟ್ ಅವ್ರು ಅದನ್ನ ಯಾಕೆ ಫಾಲೋ ಮಾಡಿಲ್ಲ? ಅದೇ ಹೇಳ್ತಿದ್ದೇನೆ. ಅದು ಹೇಗಂದ್ರೆ ಮುಂದೆ ಅವ್ರು ಏನಂತಾರೆ ಮೈತ್ರಿಯಾಗಿ ಆಟ ಆಡೋಣ ಅಂತ ಹೇಳಿ ಒಂದು ಗುಂಪು ಹತ್ರ ಮಾತಾಡ್ತಿದ್ರು. ಅಲ್ಲಿ ಆಲ್ಮೋಸ್ಟ್ ಫಿಮೇಲ್ ಕಂಟೆಸ್ಟೆಂಟೇ ಇದ್ರು. ಅಲ್ಲಿ ಮಂಜು ಭಾಷಿನಿ, ರಾಶಿಕಾ, ಅಶ್ವಿನಿ ಅವರಿದ್ರು. ಒಂದ್ ಕಡೆ ಆ ಒಂದು ಸನ್ನಿವೇಶದಲ್ಲಿ ಮಾತಾಡ್ಬೇಕಾದ್ರೆ ಅಭಿಷೇಕ್ ಅವರು ಬಂದು ಕಾವ್ಯ ಅವರನ್ನ ಮಾತಾಡಿಸ್ತಾರೆ. ಆ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಆ ಗುಂಪಿಂದ ಅಲ್ಲಿಂದಾನೇ ಹೊರಗೆ ಬರ್ತಾರೆ. ಅಂದ್ರೆ ಹೊರಗೆ ಬಂದ್ರೆ ಆ ಒಂದು ಡಿಸ್ಕಷನ್ ಅಲ್ಲಿಂದ ಹೊರಗೆ ಬಂದು ಇಲ್ಲೊಂದು ಮತ್ತೊಂದು ಡಿಸ್ಕಷನ್ ನಡೀತಾ ಇರುತ್ತೆ. ಈ ಒಂದು ಡಿಸ್ಕಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಧನುಷ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಮತ್ತೆ ಅಭಿಷೇಕ್ ಅವರು, ಇವರೊಂದು ಗುಂಪಾಗುತ್ತೆ. ನಾವು ಅದನ್ನ ನಾವು ಆಮೇಲೆ ನೋಡ್ಬೇಕಾಗತ್ತೆ. ಅಂದ್ರೆ ಅವರು ಚಂದ್ರಪ್ರಭಾನ ಯಾಕೆ ಸೇವ್ ಮಾಡ್ತಾರೆ ಅನ್ನೋದಕ್ಕೂ ಉತ್ತರ ಇಲ್ಲೇ ಇರುತ್ತೆ. ಏನಂದ್ರೆ ಅವರು ಗುಂಪಾಗಿ ಆಡ್ತಾ ಇದ್ದಾರೆ. ಮೈತ್ರಿ ಅಂತ ಹೇಳಿದ ಮೇಲೆ ಅವರು ಯಾರು ಸೇವ್ ಮಾಡ್ಬೋದಾಗಿತ್ತು. ಆ ಒಂದು ಗ್ರೂಪ್ ನಲ್ಲಿ ಯಾರ್ಯಾರು ಇದ್ರಂದ್ರೆ ಧನುಷ್, ಗಿಲ್ಲಿ ನಟ, ಕಾವ್ಯ ಅವರು ಮತ್ತೆ ಇವರು ಕಾವ್ಯ ಅವರು ಮತ್ತೆ ಧನುಷ್ ಅವರು, ಇವ್ರು ಅಭಿಷೇಕ್ ಅವರು, ಈ ಒಂದುಗಳಲ್ಲಿ ಇಷ್ಟು ಜನಗಳಲ್ಲಿ ಅವರು ಒಬ್ರನ್ನೊಬ್ರು ಸೇವ್ ಮಾಡ್ಕೊಂಡ್ರು. ಅವರು ಚಂದ್ರಪ್ರಭಾನ ಯಾಕೆ ಸೇವ್ ಮಾಡ್ಬೇಕಿತ್ತು, ಅವರು ಗಿಲ್ಲಿ ನಟನೇ ಯಾಕೆ ಸೇವ್ ಮಾಡ್ಬೇಕಿತ್ತು ಅಂತ ಅದ್ರಲ್ಲಿ ಪ್ರಶ್ನೆ ಮೂಡಲ್ಲ. ಯಾಕಂದ್ರೆ ಅವ್ರು ಒಬ್ಬರಿಗೆ ಒಬ್ಬೊಬ್ರು ಮಾತಾಡ್ಕೊಂಡು ಅವರು ಸೇವ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಮೈತ್ರಿ ಅವ್ರ ಪ್ರಕಾರ. ಈಗ ನಾವು ಅದನ್ನೇ ನಾವು ಎಲ್ಲಿ ನೋಡಿದ್ದೆ ಅಂದ್ರೆ ಮಲ್ಲಮ್ಮ ಮತ್ತೆ ಜಾನ್ವಿ ಅವರು ಮತ್ತೆ ರಕ್ಷಿತ್ ಅವರು, ಇವ್ರು ಮೂರು ಒಬ್ಬೊಬ್ರು ಸೇವ್ ಮಾಡ್ಕೊಂಡ್ಬಿಟ್ರು. ಆದ್ರೆ ಎಲ್ಲಿ ಎಡವಿದ್ದು ಅಶ್ವಿನಿ ಅವರೇ ಎಡವಿದ್ದು ಅನ್ಕೊಂತೀನಿ. ಅಶ್ವಿನಿ ಅವರು ಕಾವ್ಯ ಅವ್ರ ಮಾತ್ ಮೇಲೆ ನಿಲ್ಬೇಕಿದ್ರೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಕಾವ್ಯ ಅವ್ರನ್ನ ಸೇವ್ ಮಾಡಬೇಕಿತ್ತು. ಅವರು ರಾಶಿಕಾ ಅವ್ರನ್ನ ಸೇವ್ ಮಾಡಿದ್ರು. ಅಲ್ಲಿ ಅವ್ರಿಗೆ ಗೊತ್ತಿತ್ತು ಅವರು ರಾಶಿಕಾ ಅವರು ಮಂಜು ಭಾಷಿನಿ ಅವ್ರನ್ನೇ ಸೇವ್ ಮಾಡ್ತಾರೆ. ಮಂಜು ಭಾಷಿನಿ ಅವರು ಅಶ್ವಿನಿ ಅವರನ್ನ ಸೇವ್ ಮಾಡಕ್ಕಾಗಲ್ಲ ಅಂತಾನು ಅಶ್ವಿನಿ ಅವ್ರ ತಲೆಯಲ್ಲಿ ಇತ್ತು. ಆದ್ರೆ ಅಶ್ವಿನಿ ಅವರೇ ಇಲ್ಲಿ ಎಡವಿದ್ರು ಅನ್ಕೊಂತೀನಿ. ಕಾವ್ಯ ಅವ್ರದ್ದು ಎಲ್ಲೋ ಒಂದ್ ಕಡೆ ಅವ್ರ ಆಟ ಕರೆಕ್ಟ್ ಆಗಿ ಆಡಿದ್ರು. ಯಾಕಂದ್ರೆ ಜಾನ್ವಿ ಅವರು ನಿನ್ನೆ ಹೇಳಿದ್ರು ಈ ಡಿಸ್ಕಷನ್ ಅಲ್ಲಿ ಕಾವ್ಯ ಅವ್ರದ್ದು ಬರೋದೇ ಇಲ್ಲ. ಯಾಕಂದ್ರೆ ಅವರು ಆವಾಗ್ಲೇ ಧನುಷ್ ಅವ್ರ ಜೊತೆ ಸೇರ್ಕೊಂಡಿದ್ರು. ಅವ್ರ ಒಂದು ಮೈತ್ರಿಯನ್ನು ನಡ್ಸ್ಕೊಂಡ್ಬಿಟ್ಟಿದ್ರು. ಸೊ ನೀವು ಫೇವ್ರೆಟ್ ನ ಸ್ಪರ್ಧಿನ ನೀವು ಬಿಟ್ಕೊಡಲ್ಲ ಅಂತ ಆಯ್ತು. ಬಿಟ್ಕೊಡಲ್ಲ ಅಂದ್ರೆ ಅವ್ರ ತಪ್ಪಿಲ್ಲ ಅನ್ಕೊಂತೀನಿ. ಸರಿ ನೇತ್ರ, ಇನ್ನು ನಿನ್ನೆ ಉಸ್ತುವಾರಿ ಬಗ್ಗೆ ಏನ್ ಹೇಳ್ತೀರಾ? ಸರಿಯಾಗಿ ಮ್ಯಾನೇಜ್ ಮಾಡಿದ್ರು ಅಂತ ಅನ್ಸುತ್ತೆ. ಹೌದು, ಧ್ರುವಂತ್ ಅವರಿಗೆ ಮತ್ತೆ ಸತೀಶ್ ಅವರಿಗೆ ಕೊಟ್ಟಲ್ಲಿ ಧ್ರುವಂತ್ ಅವರು ಮುಂದೆ ನಿಂತು ತಮ್ಮ ಉಸ್ತುವಾರಿಯನ್ನ ಎಲ್ಲಾನು ನೀಟಾಗಿ ನಿಭಾಯಿಸಿದ್ರು. ಹಿಂದೆ ಆದಂತೆ ಉಸ್ತುವಾರಿಗಳಿಂದ ಯಾವುದೇ ತಪ್ಪಾಗಿರ್ಲಿಲ್ಲ. ಈ ಸರಿ ಧ್ರುವಂತ್ ಅವರು ತಮಗೆ ಕೊಟ್ಟಿರೋ ಟಾಸ್ಕ್ ಇಂದ ಅವ್ರನ್ನ ಹೊರಗಿಟ್ರು. ಯಾವುದೇ ಒಂದು ಬೇಜಾರು ಇಲ್ದೇನೆ ತಮ್ಮ ಒಂದು ಉಸ್ತುವಾರಿನ ನೀಟಾಗಿ ನಿಭಾಯಿಸ್ಕೊಂಡು ಹೋದ್ರು. ಯಾರಿಗೆಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ರು. ಸ್ಪರ್ಧಿಗಳಿಗೆ ಹೆಂಗ್ ಉತ್ಸಾಹ ನೀಡ್ಬೇಕು ಅದೇ ತರನಾಗಿನೇ ನೀಡಿದ್ರು. ಯಾರಿಗೂ ಫೇವರಿಸಮ್ ಮಾಡಲಿಲ್ಲ. ಯಾರ ಕಡೆನೂ ಒಂಟಿ ಜಂಟಿ ಅನ್ನೋದು ಯಾವುದೊಂದು ತಲೆಯಲ್ಲಿ ಇಟ್ಕೊಳ್ದೆ ಕೇವಲ ಒಬ್ಬ ಸ್ಪರ್ಧಿ ಒಬ್ಬ ಫಿನಾಲಿಸ್ಟಿಗೆ ಹೋಗ್ತಾರೆ ಅನ್ನೋದು ಒಂದೇ ತಲೆಯಲ್ಲಿ ಇಟ್ಕೊಂಡು ಎಲ್ರಿಗೂ ನ್ಯಾಯಯುತವಾಗಿನೇ ಉಸ್ತುವಾರಿನ ನಡೆಸ್ಕೊಟ್ರು. ಇವತ್ತು ಸ್ವಲ್ಪ ಎಲ್ಲೋ ಒಂದು ಅಡೆತಡೆ ಉಂಟಾಗಬಹುದು ಅನ್ನೋದು ಒಂದು ವಿಚಾರ ಇದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ನೋಡ್ಬೇಕು. ಆದ್ರೆ ಈ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತ್ ಅವರು ಅವರಿಗೆ ಕೊಟ್ಟಿರುವಂತ ಒಂದು ಉಸ್ತುವಾರಿನ ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಬಂದಿದ್ರು. ಓಕೆ, ಸೊ ಇನ್ನು ಮಂಜು ಭಾಷಿನಿ ಮತ್ತೆ ಮಲ್ಲಮ್ಮ ಅಂತ ಬಂದಾಗ ಅವರು ಸೆಕೆಂಡ್ ರೌಂಡ್ ನಲ್ಲಿ ಆಟದಿಂದ ಹೊರಗುಳಿತಾರೆ. ಸೊ ಹೆಂಗೆ ಮುಂದ್ ಬರೋದು ಅಂತ, ಯಾಕೋ ಪ್ರತಿ ಸಲ ಹಿಂದುಳಿತಾ ಇದಾರಲ್ಲ ಅಂತ ಹೇಳಿ. ಸೊ ಅವ್ರಿಗೆ ನೆಕ್ಸ್ಟ್ ಇದೇ ಮುಳುವಾಗತ್ತಾ? ಹೌದು, ಅದೇ ನಾವು ಈಗ ಏನ್ ಕೇಳ್ತಾ ಬಂದಿದ್ವಿ, 3ನೇ ವಾರನೇ ಫಿನಾಲೆ ಅಂತ ಹೇಳ್ತಾ ಬಂದಿದ್ದಾರೆ. ಇದರಲ್ಲಿ ಅವ್ರ ಆಟನ ಪ್ರೂವ್ ಮಾಡಿ ಮುಂದುವರಿಬೇಕಾಗಿದ್ದು, ಮುಂದುವರಿಲೇಬೇಕಿತ್ತು. ಅವ್ರಿಗೆ ಲಾಸ್ಟ್ ಚಾನ್ಸ್ ಅಂತಾನೆ ಹೇಳಿದ್ರು. ಇದು ಕೊನೆ ಅವಕಾಶ ಅಂತಾನೆ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟಿದ್ರು. ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಂದುಳಿದಿರೋದು ಮುಳುವಾಗುತ್ತೆ ಅನ್ಕೊಂತೀನಿ ಮಂಜು ಭಾಷಿನಿ ಅವರು ಮತ್ತೆ ಮಲ್ಲಮ್ಮ ಅವರಿಗೆ. ಗುಂಪಾಗಿ ಎಲಿಮಿನೇಟ್ ಆಗೋ ಒಂದು ಚಾನ್ಸಸ್ ಬಂದ್ರೆ ಎಲ್ಲೋ ಒಂದ್ ಕಡೆ ಹಿಂದುಳಿಬಹುದು ಅನ್ಕೊಂತೀನಿ, ಎಫೆಕ್ಟ್ ಆಗುತ್ತೆ. ಮಲ್ಲಮ್ಮ ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ರೂ ಕೂಡ ಮಂಜು ಭಾಷಿನಿ ಅವರಿಗೂ ಇದ್ರು ಈ ಒಂದು ಆಟದಲ್ಲಿ ಅವರು ಹೊರಗುಳಿಯೋ ಚಾನ್ಸಸ್ ಬಹಳನೇ ಇದೆ ಅನ್ಕೊಂತೀನಿ. ಯಾಕಂದ್ರೆ ಘಟಾನುಘಟಿಗಳೇ ಈಗ ಎಲಿಮಿನೇಷನ್ ಈಗ ಹಂತದಲ್ಲಿ ಬಂದು ನಿಂತಿದ್ದಾರೆ. ಆಲ್ಮೋಸ್ಟ್ ಮನೆನೇ ನಾಮಿನೇಷನ್ ಅಲ್ಲಿದೆ. ಹೌದು, ಈ ಒಂದು ಹಂತದಲ್ಲಿ ಅವರಿಗೆ ಈ ಒಂದು ಟಾಸ್ಕ್ ನ ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದೆ ಬಂದಿದ್ರೆ ಅವರಿಗೆ ಹೆಲ್ಪ್ ಆಗ್ತಿತ್ತು. ಈ ಟಾಸ್ಕ್ ಅವರಿಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಬಹಳ ಮುಖ್ಯವಾಗಿತ್ತು. ಕೆಲವೊಂದಿಷ್ಟು ಜನ ಆಟದಿಂದ ಹೊರಗುಳಿದಿದ್ದಾರೆ. ಈಗ ಕೊನೆಯಲ್ಲಿ ಉಳಿದಿರೋದು ಕಾವ್ಯ ಅವರು ಮತ್ತೆ ರಾಶಿಕಾ ಅವರು. ಮುಂದೆ ನೋಡ್ಬೇಕು ಯಾವ ರೀತಿ ಆಟ ಮುಂದುವರಿಯುತ್ತಂತ. ಓಕೆ ನೇತ್ರ, ಇನ್ನು ಸೆಕೆಂಡ್ ರೌಂಡ್ ನಲ್ಲಿ ಅಭಿ ರಕ್ಷಿತನ್ ಸೇವ್ ಮಾಡಿದ್ರೆ, ರಕ್ಷಿತಾ ಅಭಿನ ಸೇವ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅಂದ್ರೆ
ಅಭಿಯವರು ನನ್ಗೆಲ್ಲ ಮೈಂಡ್ಗೆ ಮಾಡಿದ್ರ ಅನ್ಕೊಂತೀನಿ. ಅಂದ್ರೆ ಅವರು ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ದಕ್ಕೆ ರಕ್ಷಿತಾನ ಸೇವ್ ಮಾಡಿದ್ರೆ ಇವ್ರು ನನ್ನ ಸೇವ್ ಮಾಡ್ತಾರೆ ಅನ್ನೋದು ಒಂದ್ ಎಲ್ಲೋ ಅವ್ರಿಗೆ ಅನ್ಸುತ್ತೆ. ಅಂದ್ರೆ ಅವ್ರು ಮೊದ್ಲೇ ಮಾತಾಡಿದ ಪ್ರಕಾರ ಅವ್ರು ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾರ ಅಂತ ನಾ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಅಲ್ಲೇ ಅದನ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಅದನ್ನ ತಗೊಂಡ್ ಹೋಗ್ತಾರೆ. ಅಂದ್ರೆ ರಕ್ಷಿತಾ ಅವರು ಮೊದಲೇ ಸ್ಥಾನದಲ್ಲಿ ಬರ್ತಾರೆ, ಆಮೇಲೆ ಅವ್ರಿಗೆ ಸೇವ್ ಮಾಡಿ ನೆಕ್ಸ್ಟ್ ಅವ್ರನ್ನ ಅವ್ರು ಸೇವ್ ಮಾಡ್ತಾರ ಅನ್ನೋ ಒಂದು ಹೋಪ್ ಮೇಲೆ ಅವ್ರು ಸೇವ್ ಮಾಡಿದ್ರ ಅಂತ ಹೇಳ್ಬೋದು. ಇದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವ್ರು ಇಬ್ರು ಫಸ್ಟ್ ಮತ್ತೆ ಸೆಕೆಂಡ್ ಬಂದಿರ್ತಾರೆ. ಸೊ ಇಬ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವ್ದು ತಪ್ಪಿಲ್ಲ. ಆದ್ರೆ ರಕ್ಷಿತಾ ಅಂದ್ಮೇಲೆ ನನ್ಗೆ ಮಲ್ಲಮ್ಮನ ಏನಾದ್ರು ಸೇವ್ ಮಾಡ್ಬೋದಾ ಇಲ್ಲ ಜಾನ್ವಿ ಅವ್ರು ಮಾಡ್ಬೋದಾ ಅಂತ ಒಂದು ಇತ್ತು. ಆದ್ರೆ ಅವರು ಸಡನ್ ಆಗಿ ಆ ಕಡೆ ಹೋಗ್ಬಿಟ್ಟಿರೋದು ಒಂದು ಸ್ವಲ್ಪ ಶಾಕ್. ಆದ್ರೆ ಯಾವ ತಪ್ಪು ಇಲ್ಲ ಅಂತ. ಓಕೆ, ಸೊ ಇನ್ನು ಫಸ್ಟ್ ಗೇಮ್ ಅಂತ ಬಂದಾಗ ಥರ್ಡ್ ರೌಂಡ್ ಮೋಸ್ಟ್ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ. ಬಿಕಾಸ್ ಇದ್ದಿರೋದು 5 ಬಾಲು ಜೊತೆಗೆ 5 ಬಾಕ್ಸ್ ಅನ್ನ ಇಟ್ಟಿರ್ತಾರೆ. ಆದ್ರೆ ಸ್ಪರ್ಧಿಗಳು ನೋಡಿದ್ರೆ 8 ಜನ ಇರ್ತಾರೆ. ಸೊ ನಿಜಕ್ಕೂ ಅದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಆ ಹಗ್ಗಗಳಲ್ಲಿ ನುಸುಳು ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಟಾಸ್ಕ್ ಅಂತೂ ಅಲ್ಲ. ಸೊ ರಘುಬೀರ್, ನಿಮ್ಗೆ ಯಾರು ಚೆನ್ನಾಗಿ ಆಟ ಆಡಿದ್ರು ಅಂತ ನಿಮ್ಗೆ ಅನ್ನಿಸ್ತು ಪರ್ಸನಲಿ? ನನಗೆ ಪರ್ಸನಲಿ ಹೇಳ್ಬೇಕಂದ್ರೆ ಧನುಷ್ ಅವ್ರ ಆಟನೇ ಚೆನ್ನಾಗಿತ್ತು. ಧನುಷ್ ಅವರು ಮತ್ತೆ ಗಿಲ್ಲಿ ನಟ ಅವರು ಎಲ್ಲೊಂದ್ ಕಡೆ ಆಟನ ಅವರು ಚೆನ್ನಾಗಿ ಆಡಿದ್ರು. ಕೊನೆಯಲ್ಲಿ ಅವರೇ ಆ ಬಾಲ್ ಅನ್ನ ಎತ್ಕೊಂಡ್ಬಿಟ್ರು. ಯಾಕಂದ್ರೆ 4 ಜನ ಒಂದು ಬಾಲಿಗೆ ಕಿತ್ತಾಡ್ಬೇಕಾದ್ರೆ ಅದನ್ನ ಗೆದ್ದಿರೋದಂತೂ ಚೆನ್ನಾಗಿ ಆಟ ಆಡಿ ಗೆದ್ಕೊಂಡ್ಬಿಟ್ರು. ಮತ್ತೆ ಕಾವ್ಯ ಅವರು ಆಟನ ಚೆನ್ನಾಗಿ ಆಡಿದ್ರು, ಮತ್ತೆ ರಾಶಿಕಾ ಅವರು ಚೆನ್ನಾಗಿ ಆಟ ಆಡಿದ್ರು. ಕಾವ್ಯ ಅವರು ಅಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ಅವ್ರ ಹತ್ರ ಬಾಲೇ ಇರ್ಲಿಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾ ಅವ್ರ ಬಾಲ್ ಕಿತ್ಕೊಂಡು ಹೋಗಿ ಅವರು ಇದ್ ಮಾಡ್ಬಿಟ್ರು. ಆಮೇಲೆ ಚಂದ್ರಪ್ರಭಾ ಅವರು ಗಿಲ್ಲಿ ಅವ್ರ ಬಾಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ನನ್ನ ಬಚಾವ್ ಮಾಡಿ ಮೂರ್ ಜನನ್ನ ಸೋಲ್ಸಿ ಗಿಲ್ಲಿ ನಟನು ತುಂಬಾ ಚೆನ್ನಾಗಿ ಆಟ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಆ ಸಿಚುವೇಶನ್. ಹೌದು, ಅವ್ರದ್ದು ಪರ್ಸನಲ್ ಎಲ್ಲ ಹೇಳಿ ಸ್ನೇಹ ಎಲ್ಲ ತಂದು ಎಲ್ಲೋ ಒಂದ್ ಕಡೆ ಅದು ನಮ್ಗೆ ನೋಡೋ ಪ್ರಕಾರ ಹಾಗೆ ಬಿಟ್ಕೊಂಡಿರೋ ಚಾನ್ಸ್ ಇಲ್ಲ ಅನ್ಕೊಂತೀನಿ. ಆದ್ರೂ ಚಂದ್ರಪ್ರಭಾ ಅವರು ಒಂದ್ ಕಡೆ ಇವ್ರು ಗಿಲ್ಲಿ ನಟ ಅವ್ರ ಮಾತಿಗೆ ಮರಳಾದ್ರೇನೋ ಅನ್ನೋ ಒಂದು ರೇಂಜ್ಗೆ ಅಷ್ಟು ಎಂಟರ್ಟೈನ್ಮೆಂಟ್ ಗಿಲ್ಲಿ ನಟ ಅವ್ರು ಮಧ್ಯದಲ್ಲೇ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಹೌದು, ಚೆನ್ನಾಗಿತ್ತು. ಸೊ ನಿಮ್ಗೆ ಯಾರ್ ಗೇಮ್ ಇಷ್ಟ ಆಯ್ತು? ನನಗೆ ಸ್ಟಾರ್ಟಿಂಗಿಂದ ರಕ್ಷಿತಾ ಆಡ್ತಿರೋದು ಇಷ್ಟ ಆಯಿತು. ಅಂದರೆ ಅವ್ರು ಫುಲ್ ಸ್ಪೀಡ್ ಇದ್ರು, ಎಲ್ಲರೂ ಬಂದು ಬಾಲ್ನ ಬೇಗನೆ ಎತ್ಕೊಂಡು ಹೋಗ್ತಿದ್ರು. ಆಮೇಲೆ ಕಾವ್ಯ ಅವರು ಚಲೋತ್ನಾಗ ಆಡ್ತಿದ್ರು ಅವ್ರ ಆಟನ. ಸ್ಟಾರ್ಟಿಂಗಿಂದ ಅಲ್ಲಿ ಹಗ್ಗದಿಂದ ಅಲ್ಲೆಲ್ಲ ದಾರದಿಂದ ನುಸುಲ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ. ಭಾಳ ಮೈಕೈ ಎಲ್ಲ ನೋವು ಪರಚ್ಕೊಂಡು ಬಿಡೋ ಚಾನ್ಸಸ್ ಇರ್ತೈತಿ. ಇಂಥದ್ರಲ್ಲಿ ಹುಡುಗಿಯರಂತ ಲೆಕ್ಕಿಸ್ದೇನೋ ಅವರಿಬ್ಬರು ತಮ್ಮ ಆಟವನ್ನು ತಾವು ಚೆನ್ನಾಗಿ ಆಡಿದ್ರು. ಅದರಲ್ಲಿ ಮಲ್ಲಮ್ಮನು ನಾ ಯಂಗೆಸ್ಟ್ ವುಮೆನ್ಗೂ ಕಡಿಮೆ ಇಲ್ಲ ಅನ್ನೋರಂಗ ಅವರು ಓಲ್ಡ್ ಏಜ್ನವ್ರು ಆಗಿದ್ರು ತುಂಬಾ ಸ್ಪೀಡ್ ಆಗೇನೆ ಇದ್ರು. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರು ಸ್ವಲ್ಪ ಬರೋದ್ರಲ್ಲಿ ಹಿಂದುಳಿದ್ ಬಿಡ್ತಾರೆ. ಇದರಲ್ಲಿ ಧನುಷ್ ಅವರು ಚೆನ್ನಾಗಿ ಆಡಿದ್ರು, ಕಾವ್ಯ ಅವರು ಚೆನ್ನಾಗಿ ಆಡಿದ್ರು, ರಕ್ಷಿತಾ ಅವರು ಚೆನ್ನಾಗಿ ಆಡಿದ್ರು. ನಂಗೆ 3 ಸ್ಪರ್ಧಿಗಳ ಆಟದಲ್ಲೂ ಖುಷಿ ಇದೆ. ಓಕೆ, ಸೊ ಇದು ಫಸ್ಟ್ ಗೇಮ್ ಬಗ್ಗೆ. ಆದ್ರೆ ಇನ್ನು ತಕಡಿಯಲ್ಲಿ ತೂಕ ಸೆಕೆಂಡ್ ಗೇಮ್ಗೆ ಎಂಟ್ರಿ ಆಗ್ತಾರೆ. ಸೊ ಆ ಗೇಮ್ ಬಗ್ಗೆ ಹೇಳೋದಾದ್ರೆ ಯಾರು ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ತು, ಜೊತೆಗೆ ಅದು ಇವತ್ತು ಕಂಟಿನ್ಯೂ ಕೂಡ ಆಗುತ್ತೆ. ಹೌದು, ನನ್ಗೆ ಇದ್ರಲ್ಲೇ ಧನುಷ್ ಅವ್ರದ್ದು ಗೇಮ್ ಚೆನ್ನಾಗಿ ಅನ್ನಿಸ್ತು. ಯಾಕಂದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದು ಧನುಷ್ ಅವ್ರನ್ನ. ಎಲ್ಲ 10 kg ತೂಕ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ಗೆ. ಇವರೆಲ್ಲರಿಗೂ 2.5 kg 3 kg 5 kg ಇಷ್ಟಕ್ಕೆ ತೂಕ ಕೊಟ್ರೆ 10 kgನ ಅಷ್ಟು ತನ ವೇಟ್ ಮಾಡಿ ಹಿಡ್ಕೊಂಡು ನಿಂತ್ಕೊಳ್ಳೋದು ತುಂಬಾ ಕಷ್ಟವಾದ ಮಾತೇನೆ. ಅದರಲ್ಲಿ ಧನುಷ್ ಅವರು ತಮ್ಮ ಒಂದು ವ್ಯಕ್ತಿತ್ವ ಇದಿರ್ಬೋದು, ಆಟದಲ್ಲಿ ಆಗಿರ್ಬೋದು, ಅವ್ರನ್ನವರು ಚೆನ್ನಾಗಿ ತೋರಿಸ್ಕೊಂಡ್ರು. ಆದ್ರೆ ಒಂದನ್ನ ನೆನಪಿಟ್ಕೋಬೇಕಾಗಿತ್ತು ಅಶ್ವಿನಿ ಗೌಡ ಅವರು. ಅಂದ್ರೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಅಶ್ವಿನಿ ಗೌಡ ಅವರು, ಧನುಷ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಅವರು ಫಿನಾಲೆಗೆ ಕಂಟೆಂಟ್ ಅಂತ ಹೇಳಿ ಸೆಲೆಕ್ಟ್ ಆಗೋದಕ್ಕೂ ಧನುಷ್ ಅವರೇ ಕಾರಣ ಆಗಿರ್ತಾರೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಅದನ್ನ ನೆನ್ಪಿಟ್ಕೊಳ್ಳಿಲ್ಲ ಅನ್ನಿಸ್ತೈತಿ. ಅಂದ್ರೆ ನೆನ್ಪಿಟ್ಕೊಳ್ದೆ ಇವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹೌದು, ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರು ಮಾತಾಡ್ಕೊಂಡು ಇದೊಂದು ಎಲ್ರು ಹಾಕಿರೋ ಇಬ್ರು ಹಾಕಿರೋ ಬಲೆಗೆ ಎಲ್ರು ಸಲೀಸಾಗಿ ಬಿದ್ಬಿಡ್ತಾರೆ. ಜಾನ್ವಿ ಅವರು ಬೀಳ್ತಾರೆ, ಮಲ್ಲಮ್ಮ ಅವರು ಬೀಳ್ತಾರೆ, ರಕ್ಷಿತಾ ಅವರು ಬೀಳ್ತಾರೆ. ಹಿಂಗ ಅವ್ರು ಎಲ್ಲೋ ಒಂದ್ ಕಡೆ ಧನುಷ್ ಅವ್ರಿಗೆ ತುಂಬಾ ಟಾರ್ಗೆಟ್ ಮಾಡಿದ್ರು ಅನಿಸುತ್ತೆ. ಆದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಧನುಷ್ ಅವರೇ ಕೊಟ್ಟಿರೋದು ನೀನು. ಓಕೆ, ಸೊ ರಘುವೀರ್ ಏನ್ ಹೇಳ್ತೀರಾ? ಇವ್ರು ಏನ್ ಹೇಳ್ತಾ ಇದಾರೆ, ಅಶ್ವಿನಿ ಅವರು ಟಾರ್ಗೆಟ್ ಮಾಡ್ತಾ ಹಿಂದಿನ ನೆನಪು ಅದು ಈ ಒಂದು ಸನ್ನಿವೇಶದಲ್ಲಿ ಅದು ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈಗ ಅವರು ಧನುಷ್ ಅವ್ರು ಗೆದ್ರೆ ಫೈನಲಿಸ್ಟ್ ಆದ್ರೆ ಅದು ಅಶ್ವಿನಿ ಅವರನ್ನೇ ಎದುರಿಸಬೇಕಾಗತ್ತೆ. ಅಶ್ವಿನಿ ಅವರು ಅವ್ರ ತಲೆನ ಅವ್ರು ಉಪಯೋಗಿಸ್ಕೊಂತ ಇದ್ದಾರೆ. ಅವ್ರಿಗೆ ಮುಂದೆ ಮುಳುವಾಗ್ತಾರೆ ಧನುಷ್ ಅನ್ನೋ ಒಂದು ಕಾರಣಕ್ಕೆ.
ಫೈನಲಿಸ್ಟ್ ಆಗಿರುವಂತ ಅಶ್ವಿನಿ ಅವರು ಅವ್ರ ಗೇಮ್ ಅನ್ನ ಕರೆಕ್ಟ್ ಆಗಿದೆ. ನಾನು ಇಲ್ಲಿ ಆಟ ಅರ್ಥ ಮಾಡ್ಕೊಂಡಿದ್ದವ್ರು ಯಾರಂದ್ರೆ ಯಾರು ಫೈನಲಿಸ್ಟ್ ಗೆ ಹೋಗದೆ ಇರೋರು. ಎಲ್ಲೋ ಒಂದ್ ಕಡೆ ರಾಶಿಕ್ ಅವರು ಸೇಫ್ ಆಗಿ ಹೋಗ್ತಾ ಇದ್ದಾರೆ ಗೇಮ್ ಒಂದ್ ಕಡೆಯಿಂದ. ಎಲ್ಲರೂ ಯಾರಿಗೆ ಗುರಿ ಇಟ್ಟಿದ್ದಾರೆ ಅಂದ್ರೆ ಧನುಷ್ ಅವರು, ಅಭಿಷೇಕ್ ಅವರು, ಗಿಲ್ಲಿ ನಟ್ ಅವರು, ಕಾವ್ಯ ಅವರು. ಒಂದ್ ಕಡೆಯಿಂದ ರಾಶಿಕ್ ಅವರು ಫೈನಲ್ ಹೋಗ್ತಿದ್ದಾರೆ ಅನ್ನೋದು ಬಾಕಿ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬಾಕಿ ಸ್ಪರ್ಧಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಇವರಿಗೆ ತೊಂದರೆ ಆಗ್ತಾ ಇದೆ. ಯಾರಿಗಂದ್ರೆ ಯಾರು ಫೈನಲಿಸ್ಟ್ ಗೆ ಹೋಗಿಲ್ಲ ಆದವರು. ಫೈನಲಿಸ್ಟ್ ಗೆ ಹೋದವರಿಗೆ ಏನು ತೊಂದರೆ ಇಲ್ಲ, ಅವ್ರಿಗೆ ಯಾರು ಬಂದ್ರು ಓಕೆ, ಅವ್ರಿಗೆ ಒಂದು ಚಾನ್ಸಸ್ ಇರುತ್ತೆ, ಮತ್ತೊಂದು ಆಟ ಆಡ್ಬೋದು ಅಂತ. ಆದ್ರೆ ಇಲ್ಲಿ ಹೊರಗಡೆ ಇದ್ದವರಿಗೆ ಅಲ್ಲಿ ರಾಶಿಕ್ ಅವರು ಒಂಥರ ಸೇಫ್ ಆಗಿ ಹೋಗ್ಬಿಟ್ರೆ ಇವ್ರ ಸ್ಥಾನನ ಬಿಟ್ಟುಕೊಟ್ಟು ಅವ್ರು ಹೋದಂಗಿರುತ್ತೆ. ಎಲ್ಲೋ ಒಂದ್ ಕಡೆ ಫೇರ್ ಆಗಿ ಒಂದು ಆಟನ ಮಾಡ್ಬೇಕಿತ್ತು. ಒಂದ್ ಕಡೆ ನಾನೇನ್ ಹೇಳ್ತೀನಿ, ಫೈನಲಿಸ್ಟ್ ಹೋಗದೆ ಇರೋರು ಎಲ್ಲೋ ಒಂದ್ ಕಡೆ ಧನುಷ್ ಅವ್ರಿಗೆ ಸಪೋರ್ಟ್ ಮಾಡಿದಿದ್ರೆ, ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಲ್ಲಿ ಹೋಗಿದ್ದಿದ್ರೆ, ಇಲ್ಲಿರೋ ಒಂದು ರಾಶಿಕ್ ಅವರು ವೀಕ್ ಅಂತ ನಾನು ಹೇಳ್ತಾ ಇಲ್ಲ, ಇವರಿಗೆ ತಕ್ಕ ಮಟ್ಟಿಗೆ ಜನಗಳ ಆಯ್ಕೆ ಮೇಲೆ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಸಿಯಾಗಿ ರಾಶಿಕಾ ಅವರನ್ನ ಬಿಟ್ಕೊಟ್ರೆ ಬಾಕಿ ಉಳಿದಿರೋ ಫೈನಲ್ಗೆ ಹೋಗ್ಬೇಕಾಗಿರೋ ಸ್ಪರ್ಧಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ನಿನ್ನೆ ಎಪಿಸೋಡ್ನ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ವಿ. ಸೊ ಇವತ್ತು ಏನಾಗುತ್ತೆ, ಜೊತೆಗೆ ಆ ಗೇಮ್ ತಕಡಿ ಗೇಮ್ ಅನ್ನೋದು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಫೈನಲ್ಸ್ನಲ್ಲಿ ಇಬ್ರು ಇರ್ತಾರೆ ಅನ್ನುವಂಥ ಪ್ರೋಮೋದಲ್ಲಿ ಕೂಡ ನಾವು ನೋಡಿದ್ದೀವಿ. ಸೊ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಕಾವ್ಯಂದು ತಪ್ಪು ಅಂತ ಅಂದ್ಕೊಂಡಿದ್ರು. ಆದರೆ ಕೆಲವರ ಒಪಿನಿಯನ್ ಅಥವಾ ಕೆಲವರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ, ಆಟ ಅಂತ ಬಂದಾಗ ಅವರು ಸರಿಯಾಗಿ ಆಡಿದ್ದಾರೆ ಅನ್ನುವಂಥ ಒಪಿನಿಯನ್ನ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.